ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ದಾವಣಗೆರೆಯ ಉಪಚುನಾವಣೆ ವಿಚಾರದಲ್ಲಿ ಹಲವಾರು ಚರ್ಚೆಗಳು ವಾಟ್ಸಪ್ ಗ್ರೂಪಲ್ಲಿ ನಡೀತಾ ಇದೆ. ಚರ್ಚೆ ಬೇರೆ ಯಾವುದಿಲ್ಲ, ಅದೇ ರಾಗ ಅದೇ ಹಾಡು. BJP ಎಂಬಂತಹ ಒಂದು ಗುಮ್ಮ, ಅದನ್ನು ಹೆದರಿ ನಾವು ಏನು ಮಾಡಬೇಕು, ಕಾಂಗ್ರೆಸ್ ಓಟ್ ಹಾಕಬೇಕು, ಇಷ್ಟೇ ಇರೋದು, ಬೇರೆ ಏನಿಲ್ಲ. ನಾನು ಒಂದು ಪ್ರಜ್ಞಾವಂತ ಮುಸಲ್ಮಾನರಲ್ಲಿ ಮತ್ತು ನೈಜವಾದ ಜಾತ್ಯತೀತ ಸಿದ್ಧಾಂತಗಳ ನಂಬಿಕೆ ಇರುವಂಥ ವ್ಯಕ್ತಿಗಳಲ್ಲಿ ನನ್ನ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಏನಂತ ಹೇಳಿದರೆ, ಒಂದನೇದಾಗಿ ನಮಗೆ ಈ ಸಂದರ್ಭದಲ್ಲಿ ನೋಡಬೇಕಾದ್ದೇನಂತ ಹೇಳಿದ್ರೆ, ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಸುಭದ್ರವಾದಂತಹ ಒಂದು ಆಡಳಿತವನ್ನ ನಡೆಸ್ತಾ ಇದೆ, ಏನು ಅಪಾಯ ಇಲ್ಲದ್ರಲ್ಲಿ. ಈಗ ಇಲ್ಲಿ ಸಮಸ್ಯೆ ಇರುವುದು ಯಾರಿಗೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಸಮಸ್ಯೆ ಏನಂತ ಹೇಳಿದ್ರೆ, ಮುಸಲ್ಮಾನರ ಪರವಾಗಿ ಅಥವಾ ಹಿಂದುಳಿದ ವರ್ಗದ ಪರವಾಗಿ ಧ್ವನಿ ಎತ್ತಲಿಕ್ಕೆ ಒಬ್ಬ MLA ಕೊರತೆ ಆಗಿದೆ ನಮಗೆ ವಿಧಾನಸಭೆಯಲ್ಲಿ ಕಾಣ್ತಾ ಇರೋದು. ಈ ಕೊರತೆ ಏನಂತ ಹೇಳಿದ್ರೆ, ಈ ಶೂನ್ಯತೆ, ಇದನ್ನು ನಾವು ಫುಲ್ಫಿಲ್ ಮಾಡಬೇಕು. ಈ ಫುಲ್ಫಿಲ್ ಮಾಡುವಂತಹ ಒಂದು ಕೆಪಾಸಿಟಿ ಇರುವಂತ ಒಂದು ಅಭ್ಯರ್ಥಿಯನ್ನಾಗಿದೆ ನಾವೀಗ ಆಯ್ಕೆ ಮಾಡಬೇಕಾದದ್ದು. ಅಲ್ಲಿ ನಾವು ಪಕ್ಷ ನೋಡುವುದಕ್ಕಿಂತ ಬದಲು ಆ ವ್ಯಕ್ತಿಯ ಕೆಪಾಸಿಟಿಯನ್ನು ನೋಡಬೇಕು. ಈಗ SDP ಆಯ್ಕೆ ಮಾಡಿದಂತಹ ಅಫ್ಸರ್ ಕೊಡ್ಲಿಪೇಟೆ ಅವರು ವಿಧಾನಸಭೆಯಲ್ಲಿ ಈ ರೀತಿಯಾದಂತಹ ಜ್ವಲಂತ ಸಮಸ್ಯೆಗಳೇನಿದೆ, ಅದು ಮುಸಲ್ಮಾನರ ಇಶ್ಯೂ ಇರ್ಬೋದು, ದಲಿತರ ಇಶ್ಯೂ ಇರ್ಬೋದು, ಕ್ರೈಸ್ತರ ಇಶ್ಯೂ ಇರ್ಬೋದು, ಅಥವಾ ಯಾವುದೇ ಧ್ವನಿ ಇಲ್ಲದ ಸಮುದಾಯದ ನೋವುಗಳಿರ್ಬೋದು, ಅದರ ಎಲ್ಲ ವಿಧದ ತಲ್ಲಣಗಳನ್ನ ಗ್ರಾಸ್ ರೂಟ್ ಲೆವೆಲಲ್ಲಿ ಅರಿತಂತ ಒಬ್ಬ ಹುಟ್ಟು ಹೋರಾಟಗಾರ. ಹಲವಾರು ಚಳುವಳಿಗಳಲ್ಲಿ ಎದುರು ನಿಂತು ಹೋರಾಟ ಮಾಡಿದವರು ಮಾತ್ರವಲ್ಲ, ಕೋಮುವಾದದ ವಿರುದ್ಧ ಹೋರಾಟ ಮಾಡಿ ಜೈಲಿಗೆ ಕೂಡ ಹೋಗಿ ಬಂದವರು. ಅಂತಹ ಒಬ್ಬ ವ್ಯಕ್ತಿ ವಿಧಾನಸಭೆಯಲ್ಲಿ ಧ್ವನಿ ಇಲ್ಲದ ಸಮುದಾಯದ ಧ್ವನಿಯಾಗಲಿಕ್ಕೆ ಹೊರಡುವಾಗ ನಾವು ಮತ್ತೆ ಏನ್ ಮಾಡಬಾರ್ದು, ಹಿಂದೆ ಮುಂದೆ ನೋಡಬಾರ್ದು. ನಾವು ನೋಡ್ಬೇಕಾದಿಷ್ಟೇ, ಏನಂತ ಹೇಳಿದ್ರೆ, ನಮ್ಗೇನಾಗ್ಬೇಕಂತ ಹೇಳಿದ್ರೆ, ಈ ವಾಯ್ಸ್ಲೆಸ್ ಆಗಿರುವಂತಹ ಜನತೆಗೆ ಒಂದು ವಾಯ್ಸ್ ವಿಧಾನಸಭೆಯಲ್ಲಿ ಇರಬೇಕು. ಅದಲ್ಲದಿದ್ದರೆ ಈ BJPಯನ್ನ ತೋರಿಸಿ ಹೆದರಿಸುವಂತಹ ಈ ನಕಲಿ ಜಾತ್ಯತೀತವಾದಿಗಳು ನೀವು ಹೇಳಬೇಕು, ನಾವು ಆಯ್ಕೆ ಮಾಡಿ ಕಳಿಸಿದಂತಹ ಏನು MLAಗಳು ಮುಸಲ್ಮಾನರಲ್ಲಿ ಯಾರು ಈ ರೀತಿಯಾಗಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ. ನಾನು ಧೈರ್ಯದಿಂದ ಹೇಳ್ತಾ ಇದ್ದೇನೆ, ಏನಂತ ಹೇಳಿದ್ರೆ, ಕಾಂಗ್ರೆಸ್ಸಿನಿಂದ ಹೀಗೆ ಆಯ್ಕೆಯಾಗಿ ಹೋದಂತಹ MLAಗಳಿಗಿಂತ ಪವರ್ಫುಲ್ ಆಗಿ ಮಾತಾಡುವಂತಹ ಎಲ್ಲ ಕೆಪಾಸಿಟಿ, ಎಲ್ಲ ನಾಲೆಜ್, ಸಂವಿಧಾನದ ಅರಿವಿರುವಂತಹ ಒಬ್ಬ ನೈಜ ಅಭ್ಯರ್ಥಿನಾಗಿದೆ ಇವತ್ತು SDP ಕಣಕ್ಕಿಳಿಸಿರುವುದು. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ನಾನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಮುಸ್ಲಿಂ ಬುದ್ಧಿಜೀವಿಗಳು, ಕೆಲವು ಪ್ರಗತಿಪರರು ಮತ್ತು ಈ ಚುನಾವಣೆ ಬರುವಂತ ಸಂದರ್ಭದಲ್ಲಿ ಈ ಲೆಟರ್ ಅನ್ನ ಬರೆದು ಬೇರೆ ಬೇರೆ ಕಡೆ ಕಳಿಸುವಂತವರು, ನಿವೃತ್ತ ಸರ್ಕಾರಿ ಅಧಿಕಾರಿಗಳು, ನಾನು ನಿಮ್ಮಲ್ಲಿ ಹೇಳ್ತಾ ಇರೋದೇನಂತ ಹೇಳಿದ್ರೆ, ನೀವು ಯಾವಾಗ್ಲೂ ಚುನಾವಣೆ ಬರುವಾಗ ಈ ರೀತಿಯಾಗಿ BJP ಇರಬಾರ್ದು ಅಂತ ಹೇಳಿ ಹೆದರಿ ಹೋಗ್ತಾ ಇರೋ ಬದಲಾಗಿ ಈ ಸಲ ನೀವು ಒಂದು ನಿಯೋಗ ದಾವಣಗೆರೆಗೆ ಹೋಗ್ಬೇಕು. ದಾವಣಗೆರೆಗೆ ಹೋಗಿ ನಿಮ್ಮ ಆತ್ಮಸಾಕ್ಷಿ ಅನುಗುಣವಾಗಿ ನೀವು ಕೇಳ್ಬೇಕು, ಏನಂತ ಹೇಳಿದ್ರೆ, ದಾವಣಗೆರೆಗೆ ಸಮರ್ಥ ಅಭ್ಯರ್ಥಿ ಯಾರು, ಅರ್ಥ ಆಯ್ತಾ? ಅಲ್ಲಿ ನೀವು ಅವೇರ್ನೆಸ್ ಮಾಡ್ಬೇಕು, ಏನಂತ ಹೇಳಿದ್ರೆ, ಈ ಸಲ ನಾವು ಪಕ್ಷ ಭೇದ ಯಾವ್ದು ನೋಡೋದು ಬೇಡ, ನಮ್ಗೆ ಧ್ವನಿ ಇಲ್ಲದ ಸಮುದಾಯಕ್ಕೆ ಒಂದು ಧ್ವನಿ ವಿಧಾನಸಭೆಯಲ್ಲಿ ಬೇಕು. ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಏನ್ ಮಾಡುವ, ಈ ಸಲದ ಸಮರ್ಥ ಅಭ್ಯರ್ಥಿ ಅಫ್ಸರ್ ಕೋಟ್ಲಿಪೇಟೆನ ಗೆಲ್ಲಿಸುವ ಅಂತ ಹೇಳುವಂತಹ ಒಂದು ತೀರ್ಮಾನಕ್ಕೆ ನೀವು ಬರ್ತೀರಿ ಅಂತಾದರೆ, ನಾನು ನಿಮ್ಮ ಜಾತ್ಯತೀತತೆಗೆ ಮತ್ತು ನಿಮ್ಮ ಕೋಮುವಾದದ ವಿರುದ್ಧದ ನಿಮ್ಮ ಹೋರಾಟಕ್ಕೆ ನಾನೊಂದು ಸೆಲ್ಯೂಟ್ ಹೊಡೆಯುತ್ತೇನೆ. ಅದು ಬಿಟ್ಟು ಸುಮ್ಮನೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತೆ ನೀವು BJP ಎಂಬ ಗುಮ್ಮನನ್ನು ತೋರಿಸುವುದು ಬೇಡ. ಅದಲ್ಲದಿದ್ದರೆ ನೀವೇನು ಮಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮುಸ್ಲಿಂ ಬುದ್ಧಿಜೀವಿಗಳು, ನೀವು ನಿಮ್ಮಷ್ಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂತ್ಕೊಳ್ಳಿ. ದಾವಣಗೆರೆಯ ಮುಸ್ಲಿಂ ಜನತೆ ಪ್ರಬುದ್ಧರಾಗಿದ್ದಾರೆ, ಅವರಿಗೆ ಅವರ ನೋವೇನಂತೇಳಿ ಗೊತ್ತಿದೆ, ಮತ್ತು ಅಲ್ಲಿಯ ಅವರು ಉಲಮಾಗಳನ್ನು ನಿಂದನೆ ಮಾಡಿದ್ದಾರೆ. ನಿಮ್ಮ ಆ ಉಲಮಾಗಳು ಬಂದರೂ ಕೂಡ ನಾವು ಕೇರ್ ಮಾಡಲ್ಲ, ಜಮೀರ್ ಅಹಮದರ ರಾಜೀನಾಮೆಗೆ ಕೂಡ ಕೇರ್ ಮಾಡೋದಿಲ್ಲ ಅಂತ ಹೇಳಿ ಏನು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ, ಅದಕ್ಕೆ ತಕ್ಕ ಉತ್ತರವನ್ನೇನು ಮಾಡ್ಬೋದು, ಅಲ್ಲಿರುವಂತಹ ದಾವಣಗೆರೆಯ ಜಿಲ್ಲೆಯ ಮುಸಲ್ಮಾನರು ಕೊಡ್ಬೋದು. ಅದು ಬಿಟ್ಟು ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ
ಪರ ವಿರೋಧ ಚರ್ಚೆ ಮಾಡುತ್ತಾರೆ ಬಿಟ್ಟು ನಾವೇನು ಮಾಡುವ, ಸಾಧ್ಯ ಆಗುದಾದ್ರೆ ಏನು ಮಾಡುವ, ಈ ಸಲ ಏನು ಮಾಡಿ ಇನ್ಶಾ ಅಲ್ಲ ಆ ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗುವ ಇನ್ಶಾ ಅಲ್ಲ.